ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಶಶೀಸ್ ಕಿಚನ್. ಇವತ್ತು ನಾನು ನನ್ನ ಕಿಚನಲ್ಲಿ ಒಂದು ಮಿಕ್ಸ್ ವೆಜ್ ಕರಿ ತೋರಿಸ್ತಾ ಇದ್ದೀನಿ. ಕೋಕೋನಟ್ ಮಿಲ್ಕ್ ಯೂಸ್ ಮಾಡ್ಕೊಂಡು ಮಾಡೋದು ನೋಡಿ. ಇದಕ್ಕೆ ಮಶ್ರೂಮು, ಬ್ರಾಕೋಲಿ, ಬೇಬಿಕಾರ್ನ್, ಬೀನೀಸ್ ಆ್ಯಂಡ್ ಕ್ಯಾರೆಟ್ ಮತ್ತು ಕ್ಯಾಪ್ಸಿಕಮ್, 3 ಕಲರ್ ಕ್ಯಾಪ್ಸಿಕಮ್ ಇಟ್ಕೊಂಡಿದ್ದೀನಿ. ಮತ್ತು ತೆಂಗಿನಕಾಯಲ್ಲಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಜಾಸ್ತಿ ಏನು ಐಟಮ್ ಬೇಕಾಗಿಲ್ಲಪ್ಪ. ಒಂದು ಪಾತ್ರೆ ಇಟ್ಕೊಂಡು ಆಯಿಲ್ ಸ್ವಲ್ಪ ಸೇರಿಸ್ಕೊಂಡು ಆನಿಯನ್ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಬೀನೀಸು, ಕ್ಯಾರೆಟು, ಬೇಬಿಕಾರ್ನ್ ಆ್ಯಂಡ್ ಬ್ರಾಕೋಲಿನ ಪಕ್ಕದಲ್ಲಿ ಸ್ವಲ್ಪ ಒಂದು 5 ನಿಮಿಷ ಬೇಯಿಸ್ಕೊತಾ ಇದ್ದೀನಿ. ಬಾಯ್ಲ್ ಮಾಡ್ಕೋಬೇಕು ನೋಡಿ. ಇದಕ್ಕೆ ರೆಡ್ ಕರಿ ಪೇಸ್ಟ್ನ ಯೂಸ್ ಮಾಡ್ಕೊತಾ ಇದ್ದೀನಿ. ಇದು ಈ ಥರ ಗ್ರೇವಿಗೆ ತುಂಬ ಟೇಸ್ಟ್ ಕೊಡುತ್ತೆ. ಮನೆಯಲ್ಲಿ ಮಾಡ್ಕೊಳ್ಳೋದು ಸ್ವಲ್ಪ ನಿಧಾನ ಆಗುತ್ತೆ, ಅದರಿಂದ ತೆಗೆದು ಇಟ್ಕೊಂಡಿದ್ದೀನಿ. ಇದನ್ನ ಬೇಗ ಯೂಸ್ ಮಾಡೋಕ್ಕೆ ಇದರಿಂದ ಮಾಡೋವಂಥ ಕರೀಸ್ನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಆಯಿಲಲ್ಲಿ ಸ್ವಲ್ಪ ಇದು ಚೆನ್ನಾಗಿ ಫ್ರೈ ಆದಮೇಲೆ ಅದಾದ್ಮೇಲೆಲ್ಲ ಫಸ್ಟ್ ಆಲ್ರೆಡಿನೇ ಹೋಗಿರುತ್ತೆ. ಹೋದ್ಮೇಲೆ ನಾವು ಮಶ್ರೂಮ್ ಸೇರಿಸ್ಕೊತಾ ಇದ್ದೀವಿ. ಮಶ್ರೂಮ್ನೂ ಕ್ಯಾಪ್ಸಿಕಮನ್ನು ಹಾಗೆ ಸಪ್ರೇಟ್ ಇಟ್ಕೊಂಡಿದ್ದೀನಿ. ಅದನ್ನೇನು ಬಾಯ್ಲ್ ಮಾಡಿಲ್ಲ, ಮಾಡಬಾರ್ದು ನೋಡಿ. ಈ ಥರ ಅದನ್ನು ಫ್ರೈ ಮಾಡಿದ್ಮೇಲೆ ಬೀನೀಸು, ಕ್ಯಾರೆಟು, ಇದು ಬೇಬಿಕಾರ್ನ್ ಬಾಯ್ಲ್ ಆಗಿದ್ದಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಬ್ರಾಕೋಲಿನೂ ಇದರಲ್ಲಿ ಸೇರಿಸ್ಕೋಬೇಕು. ಒಂದು 5-6 ನಿಮಿಷ ಬಾಯ್ಲ್ ಮಾಡ್ಕೊಂಡಿದ್ರೆ ಸಾಕು. ಬ್ರಾಕೋಲಿನೂ ಸೇರಿಸ್ಕೊಂಡು ಇವಾಗ ಫ್ರೈ ಮಾಡ್ಕೊಳ್ಳೋಣ ನೋಡಿ. ಈ ಥರ ಫ್ರೈ ಮಾಡ್ಕೋಬೇಕು. ಈ ಥರ ಎಲ್ಲ ಒಂದು ಚೆನ್ನಾಗಿ ಮಿಕ್ಸ್ ಕೊಡಬೇಕು. ಇದು ಬೇಗ ಆಗಿಬಿಡುತ್ತೆ, ಆಲ್ರೆಡಿ ಬಾಯ್ಲ್ ಆಗಿರುತ್ತಲ್ವ. ಇದಕ್ಕೆ ಕೋಕೋನಟ್ ಮಿಲ್ಕೇ ಮೇಯ್ನು. ಒಂದು 5 ನಿಮಿಷ ಮುಚ್ಚಿಟ್ಬಿಟ್ಟು ಈ ಥರ ಬೇಯಿಸ್ಕೊಂಡು ನಂತರ ಸ್ವಲ್ಪ ಸಾಲ್ಟ್ ಸೇರಿಸಿರ್ತೀವಿ ಬಾಯ್ಲ್ ಮಾಡುವಾಗ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನಾವು ಒಂದು ತೆಂಗಿನಕಾಯಿನ ಸ್ವಲ್ಪ ಹಾಲು ತೆಗೆದು ಇಟ್ಕೋಬೇಕು. ಫಸ್ಟು ಗಟ್ಟಿಯಾಗಿರೋ ಹಾಲನ್ನ ಸಪ್ರೇಟ್ ಇಟ್ಬಿಟ್ಟು ನೆಕ್ಸ್ಟ್ ಲಾಸ್ಟಲ್ಲಿ ತೆಗಿತೀವಲ್ವ, ಸ್ವಲ್ಪ ನೀರು ಜಾಸ್ತಿ ಯೂಸ್ ಮಾಡಿ ಆಯಿಲ್ನು ಇಟ್ಕೋಬೇಕು. ಹಾಲನ್ನ ಫಸ್ಟು ನಾವು ಇದಕ್ಕೆ ಯೂಸ್ ಮಾಡ್ಕೋಬೇಕು ನೋಡಿ. ಈ ಥರ ಯೂಸ್ ಮಾಡ್ಕೋಬೇಕು. ಇದು ಮಿಲ್ಕ್ ಕರಿನೇ, ಮಿಲ್ಕಿಂದ ಕೋಕೋನಟ್ ಮಿಲ್ಕ್ ಯೂಸ್ ಮಾಡೋ ಕರಿನೇ. ತುಂಬ ಸಖತ್ತಾಗಿರುತ್ತೆ, ಮಾಡಿ ನೋಡಿ. ತುಂಬ ಟೇಸ್ಟಿಯಾಗಿರುತ್ತೆ. ಈ ಥರ ಮಿಕ್ಸ್ ಕೊಡಬೇಕು. ನಾವಿನ್ನು ಕ್ಯಾಪ್ಸಿಕಮ್ನ ಹಾಕಿಲ್ಲ, ಇದನ್ನ ಲಾಸ್ಟಲ್ಲಿ ಯೂಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಯೂಸ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಮೆತ್ತಗಾಗಲ್ಲ. ಕ್ಯಾಪ್ಸಿಕಮ್ ಆ ಥರ ಆದರೆ ಚೆನ್ನಾಗಿರಲ್ಲ, ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರೋದು. ಈ ಥರ ಚೆನ್ನಾಗಿ ಮಿಕ್ಸ್ ಕೊಟ್ಟ ನಂತರ ನಾವು ಇನ್ನೂ ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳ್ಳೋಣ. ಟೇಸ್ಟ್ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಇವಾಗ ನೋಡಿ ಗಟ್ಟಿ ಕೋಕೋನಟ್ ಮಿಲ್ಕ್ ಇದು. ತೆಂಗಿನಕಾಯಿ ಹಾಲು ಅರ್ಧ ಸೇರಿಸಿ ಮಿಕ್ಸ್ ಕೊಟ್ಟಿದ್ದೀನಿ ನೋಡಿ. ಈ ಥರ ಇದೆ ಗ್ರೇವಿ, ತುಂಬ ರಿಚ್ ಆಗಿರುತ್ತೆ ಗ್ರೇವಿ ನೋಡಿ. ಈ ಥರ ಇನ್ನು ಮಿಕ್ಕಿದ ಹಾಲೆಲ್ಲ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟೆ, ಗ್ರೇವಿ ರೆಡಿ. ಇವಾಗ ನಾನು ಗೀ ರೈಸ್ ಜೊತೆ ಸರ್ವ್ ಮಾಡ್ತಾ ಇದ್ದೀನಿ. ಜಾಮೂನ್ ಮತ್ತು ಬಜ್ಜಿ ಮಾಡಿದ್ದೀನಿ ನೋಡಿ. ನೀವು ಮಾಡಿ ನೋಡಿಪ್ಪ, ತುಂಬ ಮೈಲ್ಡಾಗಿ ತುಂಬ ಟೇಸ್ಟಿಯಾಗಿ ರಿಚ್ ಆಗಿರುತ್ತೆ. ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫುಲ್ ವೆಜ್ಜಿ ಗ್ರೇವಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಪ್ಪ. ಥ್ಯಾಂಕ್ ಯು.